ಚಿನ್ನದಲ್ಲಿ ವೆರೈಟಿ ಇಲ್ಲ, ಚಿನ್ನ ಒಂದೇ ವೆರೈಟಿ ಇರೋದು. ಅದು ಬಂದ್ಬಿಟ್ಟು 24 ಕ್ಯಾರೆಟ್ ಸಿಲ್ವರ್ 50% ಕಾಪರ್ ಆಡ್ ಮಾಡ್ಬಿಟ್ಟು ಮಿಕ್ಸ್ ಮಾಡಿದಾಗ ಸಿಲ್ವರ್ ಪೌಡರ್ ಆಗಿ ಕನ್ವರ್ಟ್ ಆಗ್ತಿದೆ. ಫಿನಿಶಿಂಗ್ ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಈ 916 ಹಾಲ್ ಮಾರ್ಕ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಈಗ. ಅದು 92% ಇದ್ರೆ ಮಾತ್ರನೇ ನಿಮ್ಗೆ 916 ಅಂತ ಹಾಕೊಡೋದು. ಟೆಸ್ಟಿಂಗ್ ಮಾಡಿದ್ಮೇಲೆ ಅದು 916 ಬರದೆ ಕಡಿಮೆ ಬಂತು ಅಂದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವ್ರ ಅಂಗಡಿ ಫುಲ್ ಸೀಸ್ ಮಾಡ್ತಾರೆ. ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಬೇಗ ಸಂಪಾದನೆ ಮಾಡಬೇಕು, ತುಂಬಾ ಬೇಗ ದೊಡ್ಡವ್ರು ಆಗ್ಬಿಡ್ಬೇಕು. ಟೋಟಲ್ ಆಗಿ ಇದೆ ಹಿಂಗೆ ಬರುತ್ತೋ ಇದನ್ನ ಹಿಂಗೆ ಜೋಡಿಸ್ಕೊಂಡ್ಬಿಡ್ತೀವಿ. ಇದು ಹೆಂಗಿದೆಯೋ ಅದೇ ತರ ಜೋಡಿಸ್ಕೊಂಡ್ಬಿಡ್ತೀವಿ. ಆ ಜೋಡಿಸ್ಕೊಂಡ್ಮೇಲೆ ಆ ಪಾಸ್ಟ್ ಆಫ್ ಪಾರಿಸ್ ಬರುತ್ತೆ ಗೊತ್ತಾ, ವೈಟ್ ಕಲರ್, ಅದನ್ನ ಫುಲ್ ಮೇಲೆ ಹಾಕ್ಬಿಡ್ತೀವಿ. ಅದನ್ನ ಫುಲ್ ಮೇಲೆ ಹಾಕ್ಬಿಟ್ಟು ಹಿಂದೆ ತಿರುಗಿಸಿದ್ರೆ ಇದಿಷ್ಟು ಡಿಸೈನು ಬ್ಯಾಕ್ ಸೈಡ್ ಬರುತ್ತೆ. ಇದು ಬಂದ್ಬಿಟ್ಟು ಬೆಂಗಾಲಿ ಇದಿದು ಅವ್ರದ್ದು ವರ್ಕ್. ಅದು ಇವಾಗ ನಾವುಗಳು ಅದು ಹಂಗೂ ಮಾಡ್ತೀವಿ. ಈ ಅವ್ರದ್ದು ಈ ತರ ಮಾಡಿದ್ರೆ ಏನಾಗ್ಬಿಡುತ್ತೆ, ಬ್ಯಾಕ್ ಸೈಡ್ ಇಂದ ಜಾಯಿಂಟ್ ಮಾಡ್ತೀವಿ. ಅದ್ರದ್ದು ಫುಲ್ ಪೋರ್ಷನ್ ಇರುತ್ತಲ್ಲ ಅದನ್ನ ನಾವು ವ್ಯಾಕ್ಸ್ ಇಂದ ನಾವು ಪಾಸ್ಟ್ ಆಫ್ ಪಾರಿಸ್ ತಗೊಂಡ್ಮೇಲೆ ಫುಲ್ ಬ್ಯಾಕ್ ಸೈಡ್ ಬಂದ್ಬಿಡುತ್ತೆ. ಆ ಬ್ಯಾಕ್ ಸೈಡ್ ಬಂದ್ಮೇಲೆ ಬ್ಯಾಕ್ ಸೈಡ್ನಲ್ಲೇ ಜಾಯಿಂಟ್ ಮಾಡ್ಕೊಂಡ್ಬರ್ತೀವಿ. ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಅದು ನೀಟಾಗಿ ಬರ್ನ್ ಮಾಡಿದ್ಮೇಲೆ ಅದು ನೀಟಾಗಿ ಫುಲ್ ಜಾಯಿಂಟ್ ಆಗುತ್ತೆ. ಆ ಜಾಯಿಂಟ್ ಆದಮೇಲೆ ಓಪನ್ ಮಾಡಿ ಆ ವ್ಯಾಕ್ಸ್ ಪಾಸ್ಟ್ ಆಫ್ ಪಾರಿಸ್ ಎಲ್ಲ ತೆಗೆದಾಗ ಫುಲ್ ಹಾರ ರೆಡಿ ಇರುತ್ತೆ. ಅದು ಜಾಯಿಂಟ್ ಪ್ರೋಸೆಸ್. ಅದು ಏನಂದರೆ ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗಿಬಿಟ್ಟು ಫಸ್ಟು ಇಷ್ಟು ಇದು ವರ್ಕ್ ಇರಲಿಲ್ಲ, ಮೈನ್ಯೂಟ್ ವರ್ಕ್ ಇರಲಿಲ್ಲ. ಇವಾಗ ನಾನು ಏನು ತೋರಿಸ್ತಿದ್ದೀನಲ್ಲ ಇಷ್ಟು ಮೈನ್ಯೂಟ್ ವರ್ಕ್ ಮೊದಲು ಇರಲಿಲ್ಲ. ಇದೇನಾಗಿತ್ತು ಅಂದರೆ ಒಂದು ಸ್ವಲ್ಪ ನೋಡಿ, ಇವಾಗ ಜಸ್ಟ್ ಲೈಕ್ ತೋರಿಸ್ತೀನಿ ನಾನು ಇದ್ರಲ್ಲೇ ಇನ್ನೊಂದು ಚೂರು ಸಿಂಪಲ್ ಆಗಿರ್ತಿತ್ತು ಮೊದಲು. ನೆಕ್ಲೆಸ್ಸು ಹಾರ ಎಲ್ಲ ಬರೋದೆಲ್ಲ ಏನಂದರೆ ಸ್ವಲ್ಪ ಓಕೆ ಈಸಿಯಾಗಿ ಕೈಯಲ್ಲೇ ಮಾಡೋ ಥರ ಇರ್ತಿತ್ತು, ಅಷ್ಟೆಲ್ಲ ಇದು ಬರ್ತಿರ್ಲಿಲ್ಲ. ಇವೆಲ್ಲ ಏನು ಮಾಡ್ತಿದ್ವಿ, ನಾನು ಆವಾಗಲೇ ಹೇಳಿದ್ನಲ್ಲ ಆ ಥರ ಒಂದು ಚೈನ್ ಮಾಡಿಬಿಟ್ಟು ನೋಡಿ, ಈ ಥರ ಒಂದು ಚೈನ್ ಮಾಡಿಬಿಟ್ಟು ಮಧ್ಯದಲ್ಲಿ ಡೈ ಇಟ್ಬಿಟ್ಟು ಮಾಡಿಬಿಡ್ತಿದ್ವಿ. ಈ ಪ್ರೊಸೀಜರ್ ಬೇಕು ಅಂದರೆ ನಿಮಗೆ ಒಂದು 3 days ಬೇಕು ಒಂದು ಹಾರ ಮಾಡೋದಕ್ಕೆ. ಅದಿದೆಯಲ್ಲ ಅದನ್ನು ಸ್ವಲ್ಪ ಪ್ರೊಸೀಜರ್ ಹಂಗೆ ಇರುತ್ತೆ. ಬಟ್ ಅದೇನಾಗ್ಬಿಡುತ್ತೆ ಅಂದರೆ ನಿಮಗೆ ನಮ್ಮ ಪ್ರಕಾರ ಏನಂದರೆ ಡ್ಯೂರಬಲ್ ಬಂದ್ಬಿಟ್ಟು ನಾವು ಮಾಡ್ತಿದ್ದು. ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಚೈನ್ಗೆ ಪಕ್ಕದಲ್ಲಿ ಡೈ ಇಟ್ಬಿಟ್ಟು ಮೇಲ್ಗಡೆಯಿಂದ ಸಾಲ್ಡ್ರಿಂಗ್ ಮಾಡ್ತಾ ಇದ್ವಿ. ಆ ಮೇಲ್ಗಡೆಯಿಂದ ಸಾಲ್ಡ್ರಿಂಗ್ ಮಾಡೋದ್ರಿಂದ ಏನಾಗ್ಬಿಡ್ತಿತ್ತು, ಆ ಕೆಳಗಡೆ ಫುಲ್ ಹೋಗ್ಬಿಟ್ಟು ಅದು ಸ್ಟ್ರಾಂಗ್ ಆಗ್ಬಿಡೋದು. ಈಗ ಏನಾಗಿದೆ ಅಂದ್ರೆ ಇದಕ್ಕಿಂತ ಫಿನಿಶಿಂಗ್ ಬಂದು ಅದು ಚೆನ್ನಾಗಿ ಬರುತ್ತೆ. ಅದು ಯಾಕೆ ಫಿನಿಶಿಂಗ್ ಬರುತ್ತೆ ಅಂತಂದ್ರೆ ನಾವು ಬ್ಯಾಕ್ ಸೈಡ್ ಇಂದ ಸಾಲ್ಡ್ರಿಂಗ್ ಮಾಡಿರೋದ್ರಿಂದ ಆ ಸಾಲ್ಡ್ರಿಂಗ್ ಪೌಡರ್ ಎಲ್ಲ ಫ್ರಂಟ್ ಕಾಣಲ್ಲ, ಫುಲ್ ಬ್ಯಾಕ್ ಸೈಡೇ ಆಗಿರೋದ್ರಿಂದ ಆಗುತ್ತೆ. ಅಂದ್ರೆ ಈಗ ಫ್ರಂಟ್ ಬಗ್ಗೆ ಒಂದು ಆರ್ನಮೆಂಟ್ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ. ಇದು ಒಂದು ಗೋಲ್ಡ್ ಆರ್ನಮೆಂಟ್. ಇದಕ್ಕೇನಂದ್ರೆ ನಾವು ಫಸ್ಟ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಈ ಜಾಗದಲ್ಲೆಲ್ಲ ಇನ್ ಬಿಟ್ವೀನ್ ಇಲ್ಲೆಲ್ಲ ಜಾಯಿಂಟ್ ಮಾಡ್ತಾ ಇದ್ವಿ. ಇದನ್ನೆಲ್ಲ ಜಾಯಿಂಟ್ ಮಾಡಿದಾಗ ಇವಾಗ ಇದರಲ್ಲೂ ಏನಂದ್ರೆ ಇದು ನಕಾಸ್ ಅಂತ ಹೇಳ್ತೀವಿ, ಇದು ನಕಾಸ್ ವರ್ಕ್ ಅಂದ್ಬಿಟ್ಟು ಈ ಪೋರ್ಷನ್ ಎಲ್ಲ ನಕಾಸಲ್ಲಿ ರೆಡಿಯಾಗಿ ಬರುತ್ತೆ. ಇಲ್ಲೆಲ್ಲ ನಾವು ಜಾಯಿಂಟ್ ಮಾಡ್ತಾ ಇದ್ವಿ. ಅದೇನಾಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಗೆ ಕಣ್ಣಲ್ಲಿ ಎದುರಿಗೆ ಕಾಣಿಸ್ತಿತ್ತು ಅದು, ಆ ಜಾಯಿಂಟ್ಗಳೆಲ್ಲ. ಅವಾಗ ಏನಾಗ್ಬಿಡೋದು ಅಂದ್ರೆ ವಿಸಿಬಲ್ ಇರೋದು. ಮತ್ತೆ ಏನಂದ್ರೆ ಜನಕ್ಕೆ ಫಸ್ಟ್ ಏನಾಗಿರೋದು ಅಂದ್ರೆ ಫಿನಿಶಿಂಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ, ಆರ್ನಮೆಂಟ್ ಗೋಲ್ಡ್ ಅನ್ನೋದು. ಇವತ್ತೇನಂದ್ರೆ ಸ್ವಲ್ಪ ಅಪ್ಗ್ರೇಡ್ ಆಗಿರೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಅವ್ರಿಗೆ. ಅದ್ರಲ್ಲಿ ವರ್ಕ್ ಅಲ್ಲಿ ಏನು ಮೈನ್ಯೂಟ್ ಮಿಸ್ಟೇಕ್ಸ್ ಗಳೆಲ್ಲ ನೋಡೋರು ತುಂಬಾ ಜನ ಇದ್ದಾರೆ. ಲೈಕ್ ಯಂಗ್ಸ್ಟರ್ಸ್ ಇವತ್ತೆಲ್ಲ ನೋಡೋದು ಅದನ್ನೇ, ಏನ್ ಮಿಸ್ಟೇಕ್ ಇದೆ ಇದರಲ್ಲಿ ಅಂದ್ಬಿಟ್ಟು. ಫಿನಿಶಿಂಗ್ ಚೆನ್ನಾಗಿರ್ಬೇಕು. ಅದಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಬ್ಯಾಕ್ ಸೈಡ್ ಇಂದ ಜಾಯಿಂಟ್ ಮಾಡ್ಕೊಂಡ್ಬರ್ತೀವಿ. ಇವಾಗ ಇದು ಮಾಡೋದು ಈ ಬ್ಯಾಕ್ ಸೈಡ್ ಇಂದ ಹಿಂಗ್ ಜಾಯಿಂಟ್ ಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಫ್ರಂಟ್ ಏನು ನಿಮಗೆ ಕಾಣಲ್ಲ, ಗಟ್ಟಿಯಾಗಿ ಎಲ್ಲ ಕೂತ್ಕೊಂಡು ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಆ ಆರ್ನಮೆಂಟ್ ಮಾತ್ರ ಎದುರುಗಡೆಯಿಂದ ತುಂಬಾ ಕ್ಲಿಯರ್ ಆಗಿ ಫಿನಿಶಿಂಗ್ ಆಗಿ ಏನೇ ಇವಾಗ ಇದು ಎಲಿಫೆಂಟ್ ಒಂದು ಚಿತ್ರ ಇದೆಯಲ್ಲ ಇದು ಪೂರ್ತಿಯಾಗೆಲ್ಲ ಕಾಣುತ್ತೆ. ಆ ಕಾಲು ಬಿಡಿ ಎಲ್ಲಾನು ಕಾಣೋದಕ್ಕೆ ಏನಾಗುತ್ತೆ ಅಂದ್ರೆ ಈ ವರ್ಕ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಈ ಹಾರದ್ದು ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಚಿನ್ನದಲ್ಲಿ ವೆರೈಟಿ ಇದೆ ಸರ್, ಎಷ್ಟು ವೆರೈಟಿ ಇದೆ? ಚಿನ್ನದಲ್ಲಿ ವೆರೈಟಿ ಇಲ್ಲ, ಚಿನ್ನ ಒಂದೇ ವೆರೈಟಿ ಇರೋದು. ಅದು ಬಂದ್ಬಿಟ್ಟು 24 ಕ್ಯಾರೆಟ್ ಹೇಳಿದ್ನಲ್ಲ, ಅದನ್ನ ನಾವು ಪ್ಯೂರಿಟಿನ ಚೇಂಜ್ ಮಾಡ್ಕೊಬಹುದು. ಪ್ಯೂರ್ ಗೋಲ್ಡ್ ನೀವು ಅದಕ್ಕೆ 8% ಹಾಕ್ತೀರಾ? ಅದಕ್ಕೆ 8% ಹಾಕ್ಬಿಟ್ಟು ಹಾಕ್ಬೋದು. ಇವಾಗ ಏನಂದ್ರೆ ಇವಾಗ 916 ಅನ್ನೋದು ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಹಾಲ್ ಮಾರ್ಕು, ನಾನು ಇವಾಗ 100%ಗೆ 10% ಹಾಕಿದೆ. ಆ ಕಾಪರ್ ಆಡ್ ಮಾಡ್ಬಿಟ್ಟು 10% ಅಲ್ಲಿ ಆರ್ನಮೆಂಟ್ ಮಾಡಿದೆ. ಅದನ್ನ ನಿಮ್ಗೆ 92% ಹಾಲ್ ಮಾರ್ಕ್ ಏನ್ ಮಾಡ್ಬೇಕಲ್ವಾ, ಆ 916 ಹಾಲ್ ಮಾರ್ಕ್ ಪಾಸ್ ಆಗಲ್ಲ. 916 ಹಾಲ್ ಮಾರ್ಕ್ ಅದರಲ್ಲಿ ಏನು ಜಸ್ಟ್ ಲೈಕ್ ಇವಾಗ ISI ಮಾರ್ಕ್ ತರ ಹಾಲ್ ಮಾರ್ಕ್ ಅನ್ನೋದು. ಆ ಹಾಲ್ ಮಾರ್ಕ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಅದನ್ನ ಕ್ಯಾರೆಟ್ ಮೀಟರ್ ಇಡ್ತಾರೆ. ಇಟ್ಟು ಅದನ್ನ ಫೈಲ್ ಮಾಡಿ ಚೆಕ್ ಮಾಡಿಬಿಟ್ಟು ಅದು 92% ಇದ್ರೆ ಮಾತ್ರನೇ ನಿಮ್ಗೆ 916 ಅಂತ ಹಾಕೊಡೋದು. ಇಲ್ಲ ಅಂತ ಹೇಳಿದ್ರೆ ಅದು 916 ಹಾಕಲ್ಲ. ಸಪೋಸ್ ಇವಾಗ ನೀವು ಹೇಳ್ದಂಗೆ 10% ಆಡ್ ಮಾಡಿದ್ರೆ ಅದರಲ್ಲಿ 90% ತೋರಿಸುತ್ತೆ. ಅವಾಗ ಅದನ್ನ ಹಾಲ್ ಮಾರ್ಕ್ ಮಾಡಲ್ಲ, ಹಾಗೆ ಕೊಡ್ತಾರೆ ಅವ್ರು. ಅದನ್ನ ಇಲ್ಲ ಪಾಸ್ ಮಾಡಲ್ಲ, ಅದನ್ನ ಫೇಲ್ ಮಾಡ್ತಾರೆ. ಅದೇ ಇವಾಗ ಹಾಲ್ ಮಾರ್ಕ್ ಇದಿರುತ್ತೆ ಅಲ್ಲಿ ಲ್ಯಾಬ್ ತರ ಇರುತ್ತೆ. ಆ ಲ್ಯಾಬ್ ಗಳಲ್ಲೇ ಹೋಗ್ಬಿಟ್ಟು ನಾವು ಅದನ್ನ ಹಾಲ್ ಮಾರ್ಕ್ ಪಾಸಿಂಗ್ ಮಾಡಿಸ್ಕೊಂಡ್ ಬರ್ಬೇಕು. ಅವ್ರದ್ದು ಲೈಸೆನ್ಸ್ ಎಲ್ಲ ಇರುತ್ತೆ, ನಮ್ದು ಅವ್ರದ್ದು ಜೊತೆ ಲೈಸೆನ್ಸ್ ಮಾಡ್ಕೊಂಡಿರ್ತೀವಿ. ಅವ್ರ ಜೊತೆ ಆರ್ನಮೆಂಟ್ ಕೊಟ್ಟಾಗ ಅವ್ರು ಟೆಸ್ಟ್ ಮಾಡ್ಬಿಟ್ಟು ಅದನ್ನ 916 ಸೀಲ್ ಹಾಕಿ ಹಾಲ್ ಮಾರ್ಕ್ ಹಾಕಿ ಕೊಡ್ಬೇಕು. ಅವರೇ ಹಾಕ್ಬೇಕು, ಯಾರು ಬೇರೆಯವ್ರು ನಾವು ಹಾಕಕ್ಕಾಗಲ್ಲ. ನಾವೇನು ಸುಮ್ಮನೆ ಸಿಂಬಲ್ ಅಲ್ಲ, ಅದು ಅವರೇ ಹಾಕೊಡ್ಬೇಕು. ಅವ್ರು ಹಾಕೊಟ್ಟಿರೋ ಆರ್ನಮೆಂಟ್
ಮೂಮೆಂಟ್. ಇನ್ ಕೇಸ್ ಅದು ಬೇರೆ ಎಲ್ಲಾದ್ರೂ ಟೆಸ್ಟಿಂಗ್ ಮಾಡಿದ್ಮೇಲೆ ಅದು 916 ಬರದೆ ಕಡಿಮೆ ಬಂತು ಅಂದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವ್ರ ಅಂಗಡಿ ಫುಲ್ ಸೀಸ್ ಮಾಡ್ತಾರೆ. ಇಷ್ಟು ಸ್ಟ್ರಿಕ್ಟ್ ಆಗಿ ಇರೋದಿದು. ಇದು ಏನೋ ಯಾರೋ ಗೋಲ್ಡ್ ಗಳನ್ನ ಏನೇನೋ ಮಾಡ್ಬೇಕು. ಇದ್ರಲ್ಲಿ ಏನಂದ್ರೆ ಇವಾಗ ಲೈಕ್ ಏನ್ ಗೊತ್ತಾ, ಯಾವ್ದು ಒಳ್ಳೆ ಕೆಲಸಗಳು ಮಾಡ್ತಾರೋ ಆ ಕೆಟ್ಟ ಕೆಲಸ ಮಾಡೋರು ಒಂದ್ ಸೈಡ್ ಅಲ್ಲಿ ಇರ್ತಾರಲ್ಲ, ಅದೇ ತರ ಅವ್ರದ್ದು ಏನು ಅಂದ್ರೆ ಈ ಹಾಲ್ ಮಾರ್ಕ್ ಅನ್ನೋದನ್ನೇ ಫ್ರಾಡ್ ಮಾಡೋದು. ಇವಾಗ ಲೇಸರ್ ಅಲ್ಲಿ ಹಾಕ್ತಾರೆ, ಸುಮ್ನೆ 916 ಅಂತ ಲೇಸರ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ, ಅದನ್ನೇ ಹಾಲ್ ಮಾರ್ಕ್ ಅಂತ ತೋರಿಸ್ತಾರೆ. ಇದನ್ನೆಲ್ಲ ಏನ್ ಮಾಡ್ತಾರೆ, ನೀವು ಅವಾಗ ಹೇಳಿದ್ರಲ್ಲ 10%, 15%, 20% ಎಷ್ಟು ಆಡ್ ಮಾಡಿದ್ರು ಕೂಡ ಅವ್ರು 916 ಇಲ್ಲ ಅದ್ರಲ್ಲೂ ಒಂದು ಹಾಕ್ಬಿಟ್ಟಿರ್ತಾರೆ. ಇದಕ್ಕೆ ಮೊದ್ಲಿಂದನೂ ನಾನು ಒಬ್ಬ ಜ್ಯುವೆಲರ್ ಆಗಿ ನಾನು ಹೇಳೋದೇನಂದ್ರೆ ಟ್ರಸ್ಟ್ ಇಸ್ ಇಂಪಾರ್ಟೆಂಟ್. ಜ್ಯುವೆಲರಿನಲ್ಲಿ ಗೋಲ್ಡ್ ನಲ್ಲಿ ಇಲ್ಲಿವರೆಗೂ ಡೇ 1 ತುಂಬಾ ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿರೋದೇನಂದ್ರೆ ಟ್ರಸ್ಟ್. ಈ ಟ್ರಸ್ಟ್ ನ ಉಳಿಸ್ಕೊಂಡು ಹೋಗಿರೋ ಎಲ್ಲಾ ಜ್ಯುವೆಲರಿ ಶಾಪ್, ಎಲ್ಲ ಜ್ಯುವೆಲರಿ ಅವ್ರಿಗೂ ಇವತ್ತು ಚೆನ್ನಾಗೇ ಇದ್ದಾರೆ. ನಾನು ಹೇಳೋದು ಒಂದು ವಿಷಯ ಏನಂದ್ರೆ ಈ ತರದ್ದು ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟ್. ಕಸ್ಟಮರ್ ಅವ್ರನ್ನೇ ನಂಬ್ತಾರೆ. ಇವಾಗ ಎಷ್ಟೊಂದು ಶೋರೂಮ್ಗಳಾಗಿರುತ್ತೆ, ನಾವೆಲ್ಲ ಸಣ್ಣ ಪುಟ್ಟ ಶಾಪ್ನವರು, ಒಂದು ವರ್ಕ್ ಮಾಡೋರು, ನಮ್ಮ ಅಷ್ಟು ಶೋರೂಮ್ಗಳಾಗಿದ್ರು ಕೂಡ ನಮ್ಮ ಕಸ್ಟಮರ್ ನಮ್ಮ ಹತ್ರನೇ ಬರ್ತಾರೆ, ನಮ್ಮ ಹತ್ರನೇ ಒಡವೆ ಮಾಡ್ಸೋದಕ್ಕೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ದಟ್ ಈಸ್ ಟ್ರಸ್ಟ್. ಅದನ್ನ ಉಳಿಸ್ಕೊಂಡು ಬಂದಿರೋ ಎಲ್ಲಾ ಜ್ಯುವೆಲರ್ಗಳು ತುಂಬಾ ಚೆನ್ನಾಗಿರ್ತಾರೆ. ಅದನ್ನ ಉಳಿಸ್ಕೊಂಡ್ ಬಂದಿಲ್ಲದೆ ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಬೇಗ ಸಂಪಾದನೆ ಮಾಡ್ಬೇಕು, ತುಂಬಾ ಬೇಗ ದೊಡ್ಡವ್ರು ಆಗ್ಬಿಡ್ಬೇಕು. ಅದಕ್ಕೆ ಏನಾದ್ರೂ ಒಂದು ದಾರಿ ಹುಡುಕ್ತಿರ್ತಾರಲ್ಲ, ಆ ದಾರಿಲಿ ಹೋದವನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಆಗಿರುತ್ತೆ, ಆಮೇಲೆ ಅವ್ನ ಕೊನೆ ಮಾತ್ರ ಅವನು ಇದಾಗ ನೋಡಿರ್ತಾನೆ. ನೀವೀಗ ಒಂದು ನಿಮ್ದೇ ಒಂದು ಯಾವ್ದೋ ಒಂದು ಗೋಲ್ಡ್ ಚೈನ್ ತಂದ್ಕೊಟ್ರಿ ಅಂತ ಇಟ್ಕೊಳ್ಳಿ. ಆ ಗೋಲ್ಡ್ ಚೈನ್ ನ ಏನ್ ಅಂದ್ರೆ ಅದ್ರದ್ದು ಪ್ಯೂರಿಟಿ ಫಸ್ಟ್ ನಾವು ಚೆಕ್ ಮಾಡ್ಕೊಳ್ತೀವಿ. ಸಪೋಸ್ ಇವಾಗ ಅದು ನಾನೇ ಮಾಡ್ಕೊಟ್ಟಿದ್ದೆ ಅಂತ ಇಟ್ಕೊಳ್ಳಿ, ನಾನೇ 92% ಆಗಿ ಮಾಡ್ಕೊಟ್ಟಿದ್ದೆ ಅಂತ ಹೇಳಿದ್ರೆ ನಾನು ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಸೇಮ್ 916 ವಾಪಸ್ ತಗೊಳ್ತೀನಿ. ಅದಕ್ಕೇನಿಲ್ಲ, ಇವಾಗ ಅದು ಲೈಕ್ 20 ಗ್ರಾಮ್ಸ್ ಇತ್ತು ಅಂತ ಇಟ್ಕೊಳ್ಳಿ. ನೀವು 20 ಗ್ರಾಮ್ಸ್ದು ಒಂದು ಚೈನ್ ತೊಗೊಂಬಂದು ನನಗೆ ಕೊಟ್ಟರೆ ನಾನು ಅದನ್ನು 20 ಗ್ರಾಮ್ಸ್ಗೆ ಮೈನಸ್ ಮಾಡಿ ಒಂದು 200 milligrams 300 milligrams ಲೆಸ್ ಮಾಡ್ತೀವಿ. 0.200 milligrams, ದಟ್ಸ್ ನಾಟ್ ಮೋರ್ ದೆನ್. ಅದ್ರ ಕಾಸ್ಟ್ ಬಂದು 2000 rupees ಅಷ್ಟು. ಏನಕ್ಕೆ ಅಂದರೆ ಅದನ್ನು ನಾನು ಎಗೇನ್ ಮೆಲ್ಟ್ ಮಾಡಬೇಕು, ಆ ಪ್ರಾಸೆಸ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ಅಂದರೆ 200 ml ಲೆಸ್ ಮಾಡ್ತೀವಿ. 20 ಗ್ರಾಮ್ ಇತ್ತು ಅಂದರೆ 19.8ಗೆ ತೊಗೊಂಡು ಮತ್ತೆ ಅದನ್ನೇ ಆರ್ನಮೆಂಟ್ ಮಾಡ್ಕೊಡ್ತೀವಿ. ಇನ್ ಕೇಸ್ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ಎಲ್ಲೋ ಮಾಡಿಸಿರ್ತಾರೆ, ಅದು ಗೋಲ್ಡ್ ಚೆನ್ನಾಗಿರೋದಿಲ್ಲ, 916 ಇರೋದಿಲ್ಲ, 80% ಇರುತ್ತೆ, 75%. ಮತ್ತು ಇನ್ನೂ ಒಂದು ಹೇಳಬೇಕು ಅಂದರೆ ಈ 916 ಹಾಲ್ ಮಾರ್ಕು ಇದೆಲ್ಲ ಸ್ಟಾರ್ಟ್ ಆಗಿದ್ದು ಈಗ ಲೈಕ್ ಒಂದು 15-20 ಇಯರ್ಸ್ ಹಿಂದೆಯಿಂದ. ಅದೇನಂದ್ರೆ ಅಗೇನ್ ಅದ್ರದ್ದು ಒಂದು ಪ್ರಾಸೆಸ್ ಹೇಳ್ತೀನಿ. ಗೋಲ್ಡ್ ಏನು ಅಂದ್ರೆ ಗೋಲ್ಡ್ ನಾನು ಇವಾಗ ಅವಾಗಲೇ ಹೇಳಿದ್ನಲ್ಲ ಎಲ್ಲ ಜಾಯಿಂಟ್ ಮಾಡ್ತೀವಿ ಅಂತ. ಫಸ್ಟ್ ಇದ್ದಿದ್ದೇನು ಅಂದ್ರೆ ಸಿಲ್ವರ್ನ ಆ್ಯಡ್ ಮಾಡ್ತಾ ಇದ್ವಿ. ಸಿಲ್ವರ್ ಮತ್ತೆ ಗೋಲ್ಡ್ನ ಮಿಕ್ಸ್ ಮಾಡಿಬಿಟ್ಟು 100% ಸಿಲ್ವರ್ಗೆ 50% ಸಿಲ್ವರ್ 50% ಕಾಪರ್ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದಾಗ ಸಿಲ್ವರ್ ಪೌಡರ್ ಆಗಿ ಕನ್ವರ್ಟ್ ಆಗ್ತಿದೆ. ಅದನ್ನ ನಾವೇನ್ ಮಾಡ್ತಾ ಇದ್ವಿ, ಫಸ್ಟ್ ನಾವು ಯೂಸ್ ಮಾಡ್ತಾ ಇದ್ವಿ ಅದನ್ನ. ಅವಾಗ ಏನ್ ಗೊತ್ತಾ, ನಾವು 92% ಅಲ್ಲಿ ಆರ್ನಮೆಂಟ್ ಮಾಡಿದ್ರು ಕೂಡ ನೀವು ವಾಪಸ್ ಕೊಡಕ್ ಬಂದ್ರೆ ಅದನ್ನ ತಗೊಳ್ತಾ ಇದ್ದಿದ್ದು ನಾವು 80%. 12% ಅದರಲ್ಲಿ ಆ ಸಿಲ್ವರ್ ನಾವು ಆ್ಯಡ್ ಮಾಡಿದ್ವಲ್ಲ, ಅದು ಮೈನಸ್ ಆಗ್ತಿತ್ತು. ಅದನ್ನ ಏನ್ ಮಾಡ್ತಾ ಇದ್ವಿ ನಾವು ವೇಸ್ಟೆಡ್ ಅಂತ ಲೆಸ್ ಮಾಡ್ತಾ ಇದ್ವಿ. ಇದು ಮೊದಲು ತಲಾಂತರದಿಂದ ಬಂದಿರೋದು ಸಾಲ್ಡ್ರಿಂಗ್ ಪ್ರೋಸೆಸ್ ಹಾಗೇನೆ. ಅದಕ್ಕೆ ಏನಾಗ್ಬಿಡ್ತಿತ್ತು ಅಂತ ಹೇಳಿದ್ರೆ ನೀವು ಏನೇ ಆರ್ನಮೆಂಟ್ 916 ಅಲ್ಲ, ಇದು KDM ಅಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ಮಾಡ್ತೀವಿ ನಾವು ಈ ತರ 10% ಮೈನಸ್ ಮಾಡ್ತೀವಿ, ಮಾಡ್ತೀವಿ. ಅದು ಯಾಕೆಂದ್ರೆ ಸಿಲ್ವರ್ ರಿಮೂವ್ ಮಾಡಿದಾಗ ಅಷ್ಟೇ. ಅದು ಇದನ್ನ ಫಸ್ಟ್ ಇಲ್ಲ ಈಗೇನ್ ಹೇಳ್ತೀನಿ ಕೇಳಿ. ಇವಾಗ ಬಂದಿರೋದು ಏನು ಅಂದ್ರೆ ಜಿಂಕ್ ಅಂತ ಬಂದಿದೆ. ಈ ಜಿಂಕ್ ಅನ್ನೋದು ಏನಾಗ್ಬಿಡುತ್ತೆ ಅಂದ್ರೆ ಅದು ಒಂದು ಗೋಲ್ಡ್ಗೆ ಮೆಟಲ್ನ ಅದನ್ನ ಸಾಲ್ಡ್ರಿಂಗ್ ಪೌಡರ್ ಕನ್ವರ್ಟ್ ಮಾಡ್ಬಿಡುತ್ತೆ ಆ ಜಿಂಕ್ ಅನ್ನೋದು. ಇದಕ್ಕೆ ಮುಂಚೆ ಏನು ಅಂದ್ರೆ KDM ಅಂತ ಮಾಡ್ತಾ ಇದ್ವಿ, ಅದು ಬಂದು ಕ್ಯಾಡ್ಮಿಯಮ್. ಫಸ್ಟ್ ಬಂದಿದ್ದು ನಾನು ಹೇಳಿದ್ನಲ್ಲ ಸಿಲ್ವರ್ ಆ್ಯಡ್ ಮಾಡಿದ್ರೇ ಜಾಯಿಂಟ್ ಆಗ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದೇನು ಅಂದರೆ KDM ಅಂತ ಮಾಡ್ಕೊಂಡ್ರು. KDM ಅನ್ನೋದನ್ನ ಲ್ಯಾಬಿಂದ ಕಂಡಿಡಿದೆಲ್ಲ ಮಾಡಿದ್ಮೇಲೆ ಆ ಕ್ಯಾಡ್ಮಿಯಮ್ ಅನ್ನೋದನ್ನ ಏನು ಮಾಡಿದ್ರು, ಗೋಲ್ಡ್ಗೆ ಮಿಕ್ಸ್ ಮಾಡಿದ್ರೆ ಆ ಕ್ಯಾಡ್ಮಿಯಮ್ ಅನ್ನೋದು ಗೋಲ್ಡ್ಗೆ ಮಿಕ್ಸ್ ಆಗ್ತಿತ್ತು. ಅವಾಗ ಏನಾಗ್ತಿತ್ತು ಅಂದರೆ ಜಸ್ಟ್ 2% ಲೆಸ್ ಆಗ್ತಿತ್ತು. ಇವಾಗ ನೀವು ನಾನು ಅವಾಗಲೇ ಹೇಳಿದ್ನಲ್ಲ 10-12% ಲೆಸ್ ಆಗೋದು ಜಸ್ಟ್ 2%. ನಾವು 92% ಮಾಡಿಕೊಟ್ರೆ 2% ಲೆಸ್ ಮಾಡಿ 90% ತೊಗೊಳ್ತಿದ್ವಿ. ಅದನ್ನು ಇಲ್ಲದೆ ಇವಾಗ 916 ಹಾಲ್ ಮಾರ್ಕ್ ಅನ್ನೋದು ಹೇಗೆ ಬಂದಿದೆ ಅಂತ ಹೇಳಿದ್ರೆ ಈ ಜಿಂಕ್ ಅನ್ನೋದು ಬಂದಿದೆ. ಈ ಜಿಂಕ್ ಅನ್ನೋದನ್ನ ನಾವು ಯಾವ ಥರ ಇರುತ್ತೆ ಅಂದರೆ ಅದು ಒಂದು ಟೈಪ್ ಆಫ್ ಕ್ಯಾಡ್ಮಿಯಮ್. ಅವಾಗಲೇ ಹೇಳಿದ್ನಲ್ಲ ಸಿಲ್ವರು, ನೆಕ್ಸ್ಟ್ ಕ್ಯಾಡ್ಮಿಯಮ್, ಅದ್ರ ನೆಕ್ಸ್ಟ್ ಜಿಂಕ್. ಆ ಜಿಂಕ್ ಅನ್ನೋದು ಏನಾಗ್ಬಿಡುತ್ತೆ ಅಂದರೆ ನಾವು 100% ಗೋಲ್ಡ್ ಬಿಸ್ಕೆಟಿಗೆ ಅದನ್ನ 8% ನಾವು ಆ್ಯಡ್ ಮಾಡಿಬಿಡ್ತೀವಿ. ಅದು ಆ್ಯಡ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಅದು ಫುಲ್ಲು ಅದು ನಾವು ಎಷ್ಟು ಆ್ಯಡ್ ಮಾಡಿದ್ರು ಅದೆಲ್ಲ ಸಾಲ್ಡ್ರಿಂಗ್ ಪೌಡರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅಂದರೆ ಗೋಲ್ಡ್ ಜಾಯಿಂಟ್ ಆಗೋದಕ್ಕೆ ಆ ಲುಬ್ರಿಕೇಟ್ ಅದೇನು ಇದಿರುತ್ತೆ ನೋಡಿ, ಆ ಮೆಟಲ್ ಇದಾಗುತ್ತಲ್ಲ ಮೆಲ್ಟ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಮೆಟಲ್ನ ಆ್ಯಡ್ ಮಾಡಿಬಿಟ್ಟು ಗೋಲ್ಡ್ಗೆ ಅದನ್ನ ಸಾಲ್ಡ್ರಿಂಗ್ ಪೌಡರ್ ಮಾಡಿದ ತಕ್ಷಣ ನಿಮ್ಗೆ ಏನಾಗ್ಬಿಡುತ್ತೆ 92% ಫುಲ್ ಸ್ಕಿನ್ ಗೋಲ್ಡ್ ಇರುತ್ತೆ. ಅದಕ್ಕೆ ನಾವು ಜಾಯಿನ್ ಮಾಡೋದನ್ನೆಲ್ಲ ನಾವು ಈ 100% ಜಾಯಿನ್ ಮಾಡಿದಾಗ ಅದೇನಾಗುತ್ತೆ ಓವರ್ ಆಲ್ ಆ ಗೋಲ್ಡ್ನ ನಾವು ಮೆಲ್ಟ್ ಮಾಡಿದ್ರೆ 92% ಇರುತ್ತೆ.
ಲೈಕ್ 916 ಇರುತ್ತೆ. ಇದಕ್ಕೆ ಏನಾಗ್ಬಿಡುತ್ತೆ, ಇವತ್ತು 916 ಅನ್ನೋದು ಪ್ರಾಸೆಸ್ ಹೀಗೆ 916 ಮೆಲ್ಟ್ ಮಾಡಿದ್ರೆ 916 ಇರುತ್ತೆ, ಅದ್ರಲ್ಲಿ 915 ಕೂಡ ಬರಲ್ಲ, 916ಗೆ 916 ಬರುತ್ತೆ. ಇದು ಏನಂದ್ರೆ ಅವಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ, ಹಳೆ ಚೈನ್ಗಳನ್ನ ನೀವು ಫಸ್ಟ್ ಇದ್ದಿದ್ದನ್ನು ತೊಗೊಂಡು ಬಂದ್ಬಿಟ್ಟು ನಮ್ಮ ಹತ್ರ ಕೊಟ್ಟು ಕರ್ಗಿಸಕ್ಕೆ ಮಾಡಿಸ್ತಾ ಇದ್ದಾಗ ನಾವೇನು ಮಾಡ್ತಾ ಇದ್ವಿ, ಆ 10%ನ ಲೆಸ್ ಮಾಡ್ತಾ ಇದ್ವಿ. 20 ಗ್ರಾಮ್ಸಲ್ಲಿ 2 ಗ್ರಾಮ್ಸ್ನ ಲೆಸ್ ಮಾಡಿ 18 ಗ್ರಾಮ್ಸ್ಗೆ ತೊಗೊಂಡು ಇನ್ನು ಎಗೇನ್ ನೀವು ಚೇಂಜ್ ಮಾಡಬೇಕು 20 ಗ್ರಾಮ್ಸು ಅಂದಾಗ ಆ 20 ಗ್ರಾಮ್ಸ್ಗೆ 2 ಗ್ರಾಮ್ಸು ಪ್ಲಸ್ ನಾವು ಮಾಡೋ ಅದೇ ಅವಾಗ ಹೇಳಿದ್ನಲ್ಲ ನಥಿಂಗ್ ಬಟ್ ಮೇಕಿಂಗ್ ಚಾರ್ಜ್, ಆ ವೇಸ್ಟೇಜ್ ಅನ್ನೋದನ್ನು ಆ್ಯಡ್ ಮಾಡಿ ಟೋಟಲ್ ಕಾಸ್ಟ್ನ ಇವಾಗ 2 ಗ್ರಾಮ್ಸ್ ಇತ್ತು ಅಂದರೆ 1 ಗ್ರಾಮ್ ಆ್ಯಡ್ ಮಾಡಿ 3 ಗ್ರಾಮ್ಸ್ ಕಾಸ್ಟ್ನ ಈಗ ನೀವು ಕೊಡಬೇಕಾಗುತ್ತೆ. ಇದು ನಿಮ್ಮ ಆ ಥರ ಚೈನ್ ಇದ್ರೆ 916ನೇ ಚೈನ್ ಇದ್ದು ತೊಗೊಂಬಂದು ನಮಗೆ ಕೊಟ್ಟರೆ 916ನೇ ಟೋಟಲಾಗಿ ನಾವು ತೊಗೊಂಡ್ರೆ ಅದಕ್ಕೆ ಗೋಲ್ಡ್ಗೆ ಏನು ಆ್ಯಡ್ ಮಾಡಲ್ಲ, ಜಸ್ಟ್ ನಾನು ಹೇಳಿದ್ನಲ್ಲ ಆವಾಗಲೇ 1 ಗ್ರಾಮ್ 1.5 ಗ್ರಾಮ್ ಏನು ವೇಸ್ಟೇಜನ್ನು ಚಾರ್ಜ್ ಮಾಡಿ ಅದ್ರದ್ದು ಮಾತ್ರ ಚಾರ್ಜ್ ಕೊಟ್ಟರೆ ಗೋಲ್ಡ್ ಟು ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಇದ್ರ ಮಧ್ಯದಲ್ಲಿ ಕೆಲವರು ಇನ್ನೊಂದು ಏನಂದರೆ 24 ಕ್ಯಾರೆಟೇ ಗೋಲ್ಡ್ ತಂದು ಕೊಡ್ತಾರೆ ಅಂತ ಇಟ್ಕೊಳ್ಳಿ. 24 ಕ್ಯಾರೆಟ್ದು ಏನೋ ಒಂದು ಬಿಸ್ಕೆಟ್ ಇತ್ತು ಅವ್ರ ಹತ್ರ ತಂದು ಕೊಡ್ತಾರೆ. ಅವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ 24 ಕ್ಯಾರೆಟಲ್ಲಿ ನಾವೇನು ಮಾಡ್ತೀವಿ 92%ಗೆ ಕನ್ವರ್ಟ್ ಮಾಡಿದಾಗ ಆ 20 ಗ್ರಾಮ್ಸ್ ಗೋಲ್ಡ್ ಕೊಟ್ಟರೆ ನಿಮಗೆ ಪ್ಲಸ್ 1.6 ಮಿಲಿಗ್ರಾಮ್ಸ್ ಆ್ಯಡ್ ಆಗುತ್ತೆ, 21.6 ಆಗುತ್ತೆ. ನಾವು ಚೇಂಜ್ ಮಾಡೋದಕ್ಕೆ ಆ 1.6 ನಮ್ಮದು ವೇಸ್ಟೇಜ್ ಏನು ಚಾರ್ಜ್ ಅದು ಮೈನಸ್ ಆಯಿತು ಅಂದರೆ ನಿಮಗೆ 20 ಗ್ರಾಮ್ಸ್ನ ಫ್ರೀಯಾಗಿ ಚೇಂಜ್ ಮಾಡ್ಕೊಡ್ತೀವಿ. ಆ 1.6 ಏನು ನಿಮ್ಗೆ ಎಕ್ಸ್ಟ್ರಾ ಕಾಪರ್ ಬರುತ್ತಲ್ಲ ಅದನ್ನು ನಮ್ಮ ವೇಸ್ಟೇಜ್ ಆಗಿಬಿಟ್ಟು ನಾವು ತೊಗೊಳ್ತೀವಲ್ಲ, ಆವಾಗ ನಿಮ್ಗೆ ಏನೂ ಅದ್ರದ್ದು ಚಾರ್ಜಸ್ ಇರಲ್ಲ.